ಜೊತೆಗಿದ್ದಾಗ ಅಷ್ಟು ಚೆನ್ನಾಗಿದ್ವಿ, ನಾನು ಜೈಲಿಗೆ ಹೋದ ಕೂಡಲೇ ಹೇಳಿದ್ರು ಲೂಟಿ ಹೊಡಿಯಕ್ಕೆ ನಾನು ಹೇಳಿದ್ನ ಅಂತ ಹೇಳಿದ್ರು ಮೈಸೂರಲ್ಲಿ ಕುತ್ಕೊಂಡು ಕುಮಾರಸ್ವಾಮಿ ಅವರು. ಜೈಲಿಗೆ ಹೋದಾಗ ನಾನು ಏನು ಹೇಳಿಲ್ಲ. ಜೈಲಿಗೆ ಹೋದ ನಾನು ಜೈಲಿಗೆ ಹೋಗಿ ಅವ್ರನಿಗೆ ಸಾಂತ್ವನ ಹೇಳಿ ಬಂದವನು. ಜೈಲಿಗೆ ಹೋದಾಗ ನಾನು ಎಲ್ಲೋ ಮಾತಾಡಿಲ್ಲ. ಯಾವಾಗ ನಮ್ಮ ಪಕ್ಷ ಮುಗಿಸ್ಲೇಬೇಕು ಅಂತ ಹೊರಟರು, ಯಾವಾಗ ನಮ್ಮ ಒಂದು ಅನುಕಂಪವನ್ನ ಅದನ್ನ ಅವ್ರ ಪರವಾಗಿ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ನಮ್ಮ ಪಕ್ಷ ಮುಗಿಸ್ಲಿಕ್ಕೆ ಹೊರಟರು, ಆಗ ನಾನು ಮಾತಾಡಿದ್ದೆ. ನಾನು ಜೈಲಲ್ಲಿದ್ದಾಗ ಎಂದೂ ಸಹ ಅವ್ರ ವಿರುದ್ಧ ಮಾತಾಡಿಲ್ಲ. ನಾನೇ ಹೋಗಿ ಅನುಕಂಪ ಬಂದೆ. ಇದೆಲ್ಲ ಜೈಲಿಗೆ ಹೋಗಿದ್ದು ಯಾವ ಕಾರಣಕ್ಕೆ ಹೋದ್ರು, ಇದೆಲ್ಲ ಇತಿಹಾಸ ಇದೆ. ನಾನು ಇದ್ರ ಬಗ್ಗೆ ಈಗ ಚರ್ಚೆ ಮಾಡೋದು ಬೇಕಾಗಿಲ್ಲ. ಅಂತಿಮವಾಗಿ ಈ ಧರ್ಮ ಯುದ್ಧದಲ್ಲಿ ಧರ್ಮನೇ ಗೆಲ್ಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಧರ್ಮದ ಇರ್ತಕ್ಕಂಥದ್ದು. ಏನೇನು ನಡೀತಿದೆ ನೋಡೋಣ ಮುಂದಿನ ದಿನಗಳು. ಇವೆಲ್ಲ ಬೆಳವಣಿಗೆ ಕುಮಾರಸ್ವಾಮಿ ವಿಚಾರದಲ್ಲಿ ಏನು ದೊಡ್ಡದಲ್ಲ. ಕಡೆಗಳಿಗೆಯಲ್ಲಿ ದೇವೇಗೌಡರಿಗೆ ಇಂಥ ನೋವನ್ನ ಕೊಟ್ರಲ್ಲ, ಬಿಜೆಪಿ ಜೊತೆ ಹೋಗುವಂತ ನೋವನ್ನ. ದೇವೇಗೌಡರು ಮೊನ್ನೆ ಏನ್ ಹೇಳಿದ್ರು ಮೈಸೂರಿನ ಸಭೆಯಲ್ಲಿ, ನಾನೇ ಕುಮಾರಸ್ವಾಮಿಗೆ ನೀನು ಬಿಜೆಪಿ ಜೊತೆ ಪ್ರೈಮ್ ಮಿನಿಸ್ಟರ್ ಜೊತೆನಲ್ಲಿ ನಿನ್ನ ಒಂದು ಸಹಕಾರ ಕೊಟ್ಟು ಕೆಲಸ ಮಾಡು ಅಂತೇಳಿ ನಾನೇ ಕಲ್ತಿದ್ದೇನೆ ಅಂತೇಳಿ ದೇವೇಗೌಡರು ಮೊನ್ನೆ ಸ್ಪಷ್ಟೀಕರಣ ಕೊಟ್ಟವ್ರೆ. ದೇವೇಗೌಡರಿಗೆ ನೋವು ಕೊಟ್ಟವರು ಇದೇ ಕಾಂಗ್ರೆಸ್. 60 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರು ಎಂದೂ ಸುಖ ಪಡಲಿಲ್ಲ. ಕಾಂಗ್ರೆಸ್ನವರ ಹಿಂಸೆನೆ ಇವತ್ತು ಅವರ ಒಂದು ರಾಜಕೀಯದ ಏಳು ಬೀಳುಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಹಾಳು ಮಾಡಿದ್ದೆ ಇದೇ ಕಾಂಗ್ರೆಸ್ ನಾಯಕ. ಡಿ ಕೆ ಶಿವಕುಮಾರ್ ಕಿಡ್ನಾಪ್ ಮಾಡಿಸಿ ಕೂಡ ಜಮೀನ್ ಬರ್ಸ್ಕೊಂಡಿದ್ರು. ಇವತ್ತು ದೇವೇಗೌಡರು ಸ್ಪಷ್ಟವಾಗಿ ಹೇಳ್ತಾರೆ, 9 ವರ್ಷದ ಮಗುವನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಕದ್ದಿಟ್ಟಿದ್ರು, ಕಿಡ್ನಾಪ್ ಮಾಡಿದ್ರು, ಈ ರೀತಿ ಎಲ್ಲ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಎಲ್ಲ ಡಾಕ್ಯುಮೆಂಟ್ ಇದೆ, ಇವತ್ತು ಇದೆ. ದೇವೇಗೌಡ ಅದನ್ನ ದುರ್ಬಳಕೆ ಮಾಡ್ಕೊಳ್ಳಿಲ್ಲ. ಆ ಕುಟುಂಬಕ್ಕೆ ಕೊನೆಯವರೆಗೂ ನಾವು ಅವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಟ್ರೈ ಮಾಡಿದ್ರು. ಆದರೆ ಎಸ್.ಎಂ. ಕೃಷ್ಣ ಅವ್ರ ಸರ್ಕಾರ ಬಂದ ಮೇಲೆ ಅವರಿಗೆ ನಾವು ರಕ್ಷಣೆ ಕೊಡ್ಲಿಕ್ಕೆ ಆಗಲಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂತು 99ನೇ ಇಸುವರೆಗೂ ಟ್ರೈ ಮಾಡಿದ್ ನಾವು ಬಹಳ ಅವ್ರಿಗೆ ರಕ್ಷಣೆ ಕೊಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಆ ಮಗು ಕತೆ ಯಾವ ರೀತಿ ಏನ್ ಮಾಡಿದ್ರು, ಆ ವ್ಯಕ್ತಿ ಪಾಪ ಮಿಲಿಟರಿಯಲ್ಲಿ ಕೆಲಸ ಮಾಡಿ ದೇಶಕ್ಕಾದ್ರು ಬಂದಂತ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಜಮೀನು ಯಾವ ರೀತಿ ಲಪ್ಟಾಯಿಸಿದ್ರು, ಅದೇನು ಸುಮ್ಮನೆ ನಾವು ಚಟಕ್ಕೆ ಹೇಳ್ತಾ ಇದ್ದೀವಿ. ಕನಕಪುರ ಬ್ಯಾಕ್ಗ್ರೌಂಡೇ ಅದಲ್ಲವೇ. ನೀವು ಯಾವಾಗ್ಲೂ ಪದೇ ಪದೇ ಹೇಳ್ತೀರಿ ಕೊತ್ವಾಲ್ ಶಿಷ್ಯ ಅಂತ. ನಾನು ಹೇಳೋದು ಎಲ್ಲರಿಗೂ ಜಗಜ್ಜಾಯ ಇರೋದು, ಎಲ್ಲರಿಗೂ ಗೊತ್ತಿರೋ ವಿಷಯ. ನಾನು ಬೇರೆಯವ್ರು ಹೇಳಿದ್ದು ಹೇಳಿದ್ದೀನಿ. ಒಟ್ಟಾರೆ ಆ ಒಂದು ಬ್ಯಾಕ್ ಗ್ರೌಂಡ್ ನೀವು ಹೇಳ್ತಾ ಇರೋದು ಹಾಗಾದ್ರೆ ಪದೇ ಪದೇ ಈ ಬ್ಯಾಕ್ ಗ್ರೌಂಡ್ ಜನ ಮಾತಾಡ್ತಾರೆ, ನಾನು ಹೇಳೋದಲ್ಲ. ಯಾಕಂದ್ರೆ ನೀವು ಆ ರೀತಿ ಆರೋಪ ಮಾಡಿದಾಗ ಸಾಕ್ಷಿ ಕೇಳ್ತಾ ಇದ್ರು ಅವರು, ಸಹಜವಾಗಿ ಸಾಕ್ಷಿ ಏನಾದ್ರು ಇದೆಯಾ ಅಂತೇಳಿ. ಇವತ್ತು ಹೇಳಿದ್ರೆ ಅವೆಲ್ಲ ಚಿಲ್ಡ್ರೆ ಆರೋಪಗಳು, ಆ ರೀತಿ ಚಿಲ್ಡ್ರೆ ಆರೋಪಕ್ಕೆಲ್ಲ ಉತ್ತರ ಕೊಡೋದು. ಅವ್ರಿಗೆಲ್ಲ ಚಿಲ್ಡ್ರೆ, ಅವ್ರಿಗೆ ಅವೆಲ್ಲ ಚಿಲ್ಡ್ರೆ. ಅದಕ್ಕೆ ನಾನು ಹೇಳಿದ್ದು. ಅವ್ರು ಹೇಳಿದ್ರಲ್ಲ ಮೊನ್ನೆ ಕುಮಾರಸ್ವಾಮಿ 1000 ಕೋಟಿ 1000 ಎಕರೆ ಭೂಮಿ ಬೆಂಗಳೂರು ಸುತ್ತಮುತ್ತ ಫ್ಯಾಮಿಲಿ 1000 ಎಕರೆ. ಕುಮಾರಸ್ವಾಮಿ ನನ್ನ ಫ್ಯಾಮಿಲಿ ಅಂದ್ರೆ ಲೀಗಲಿ ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಸೊಸೆ, ನನ್ನ ಮೊಮ್ಮಗ. ಬೇರೆ ನಮ್ಮ ಸಹೋದರರು ಅಣ್ಣ ತಮ್ಮಂದ್ರು ಅವ್ರು ಏನ್ ಮಾಡ್ಕೊಂಡ್ರೆ ನನಗೆ ಸಂಬಂಧ ಇಲ್ಲ. ಅದು ಅವ್ರ ಸ್ವಂತ ದುಡಿಮೆ ಮಾಡ್ಕೊಂಡು ಮಾಡಿದ ಇನ್ಕಮ್ ಟ್ಯಾಕ್ಸ್ ಇದೆ, ಸರ್ಕಾರ ಇದೆ. ಅವ್ರೇನು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿ ಸರ್ಕಾರಿ ಭೂಮಿಗೆಲ್ಲಾದ್ರು ಒತ್ತುವರಿ ಮಾಡ್ಕೊಂಡು ಫೆನ್ಸಿಂಗ್ ಹಾಕೊಂಡು ಕಾನೂನು ಬಾಹಿರವಾಗಿ ಜಮೀನು ತಗೊಂಡಿದ್ರೆ ಸರ್ಕಾರ ಅವ್ರ ಕೈಲಿದ್ದಾರೆ ಆಕ್ಷನ್ ತಗೊಳ್ಳಿ. ನೀವು ಹೇಳಿದಂತ ಆರೋಪದ ರೀತಿಯಲ್ಲಿ ಕನಕಪುರದಲ್ಲಿ ಆ ರೀತಿಯ ಸಾಕಷ್ಟು ಪ್ರಕರಣಗಳಿದೆಯಾ? ಜಮೀನು ನೀವು ಹೇಳಿದಂತೆ ಜಮೀನುಗಳನ್ನ ಕಬ್ಜಾ ಮಾಡಿದ್ದು ಈ ರೀತಿದ್ದೆಲ್ಲ ಸಾಕಷ್ಟು ಇದಾವೆ ಅಂತ. ಬೇಕಾದ ಪ್ರಕರಣ ಲೆಕ್ಕ ಇಲ್ಲದಷ್ಟು. ನನ್ನ ಮನೆ ಎದುರಿಗೆ ಲಾರಿಗಳು ಮಾಡ್ಕೊಂಡ್ ಬರೋದಲ್ಲ, ಈ ಕಲ್ಲು ಹೊಡಿಬೇಕಾದ್ರೆ ಮರಳೆ ಬೇಕು ಅಂತ ಒಂದು ವಿಲೇಜ್. ಆ ಊರ್ನ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಯಾವ ರೀತಿಯ ಹಳ್ಳಿ ಜನಗಳನ್ನ ಪ್ರತಿದಿನ ಚಿತ್ರಹಿಂಸೆ ಕೊಟ್ಟಿರೋದು. ಹಲವಾರು ವರ್ಷಗಳು ಕೋರ್ಟು ಕಚೇರಿ ಹೇಳ್ಕೊಂಡು ಆ ಕುಟುಂಬಗಳು ಯಾವ ರೀತಿ ಹಾಳಾದವು ಅಂತ.